ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಚಂದನ್. ಬಹುಶಃ ಈ ಒಂದು ರೀಲ್ ಅಥವಾ ಈ ಒಂದು ವಿಡಿಯೋ 10th ಮಕ್ಕಳು ಅಥವಾ PU ಮಕ್ಕಳಿಗೆ ತುಂಬ ಹೆಲ್ಪ್ ಆಗ್ಬೋದು ಅಥವಾ ಅವರ ಪೋಷಕರಿಗೂ ಕೂಡ ತುಂಬ ಉಪಯುಕ್ತವಾಗ್ಬೋದು. ಹಾಗಾಗಿ ಹೆಚ್ಚಿನದಾಗಿ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಅಂತ ನಾನು ಮೊದಲಿಗೆ ಕೇಳ್ಕೊಳ್ತೀನಿ. ನನ್ನ ಜೊತೆಗಿದ್ದಾರೆ ಅಲೈನ್ಸ್ ಯೂನಿವರ್ಸಿಟಿಯ ವಿದ್ಯಾರ್ಥಿ ಸೂರ್ಯ LLB ಮಾಡ್ತಿರ್ತಕ್ಕಂಥವ್ರು. ಈ ಕಡೆ CMR ಯೂನಿವರ್ಸಿಟಿಯ ಅಭಿಷೇಕ್ ರೆಡ್ಡಿ, ಇಬ್ಬರು ಕೂಡ LLB ಮಾಡ್ತಾ ಇದ್ದಾರೆ. ಮ್ಯಾಟ್ರ್ ಏನು ಅಂತಂದರೆ PU ಆಗ್ಬೋದು ಅಥವಾ SSLC ಆಗ್ಬೋದು, ಫಲಿತಾಂಶ ಬಂದ ನಂತರ ವಿದ್ಯಾರ್ಥಿಗಳ ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಪ್ರಕರಣ ಹೆಚ್ಚಾಗಿ ಕಂಡು ಬರ್ತಿದೆ. ಕಾರಣ ಏನು ಅಂತಂದರೆ ನನ್ನ ಫ್ರೆಂಡ್ ಪಾಸ್ ಆದ್ಲು, ನಾನು ಆಗಲಿಲ್ವಲ್ಲ, ನನ್ನ ಮನೆಯವರು ಏನು ಅಂದ್ಕೊಳ್ತಾರೋ, ಅಕ್ಕಪಕ್ಕದವ್ರು ನನ್ನ ಏನು ಅಂದ್ಕೊಳ್ತಾರೋ ಅನ್ನೋ ಭಯದಿಂದ ಹೆಣ್ಮಕ್ಳಾಗ್ಬೋದು ಗಂಡು ಮಕ್ಕಳಾಗ್ಬೋದು ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ದಾರಿಯನ್ನು ಹಿಡಿದ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಇವರಿಬ್ಬರೂ ಕೂಡ ಈ ದಾರಿಗೆ ಕಡಿವಾಣ ಹಾಕಬೇಕು ಅನ್ನುವಂಥ ಹಿತದೃಷ್ಟಿಯಿಂದ ನಮ್ಮ ಕರ್ನಾಟಕ ರಾಜ್ಯದ ಹೈಕೋರ್ಟ್ನಲ್ಲಿ ಒಂದು PIL ಅನ್ನು ಹಾಕಿದ್ದಾರೆ. ಅಂದರೆ ಸಾರ್ವಜನಿಕ ಹಿತಾಸಕ್ತಿ ದೃಷ್ಟಿಯಿಂದ ಈ ಮಕ್ಕಳುಗಳಿಗೆ ತಾಲೂಕು ಕೇಂದ್ರಗಳಲ್ಲಿ ಒಂದೊಂದು ಕೌನ್ಸಿಲಿಂಗ್ ಕೇಂದ್ರ ಅಂತ ರಚನೆ ಆಯಿತು ಅಂತಂದರೆ ಆ ಮಕ್ಕಳುಗಳು ಯಾರು ಸ್ಕೂಲ್ನಲ್ಲಾಗಿರ್ಬೋದು ಅಥವಾ ಕಾಲೇಜ್ನಲ್ಲಾಗ್ಬೋದು ಫೇಲ್ ಆಗ್ತಾರಲ್ಲ, ಇಮಿಡಿಯೇಟ್ ಆಗಿ ಆ ಪೋಷಕರು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಟೀಚರ್ಸ್ಗಳಿರ್ತಾರಲ್ಲ, ಇಂಥವ್ನು ಫೇಲ್ ಆಗಿದ್ದಾನೆ, ಇಂಥವ್ಳು ಫೇಲ್ ಆಗಿದ್ದಾಳೆ ಅಂತ ಅಂದ್ಕೊಂಡು ಅವ್ರನ್ನ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ಇಮಿಡಿಯೇಟಾಗಿ ಅವರನ್ನು ಆ ಕೌನ್ಸಿಲಿಂಗ್ ಕೇಂದ್ರಕ್ಕೆ ಕರ್ಕೊಂಡು ಬಂದು ಯಾವ ಕಾರಣಕ್ಕೂ ತಲೆ ಕೆಡಿಸ್ಕೋಬೇಡಿ, ಮತ್ತೆ ನೀವು ಪಾಸ್ ಆಗ್ತೀರಿ ಅನ್ನೋಂಥ ಒಂದು ಭರವಸೆಯನ್ನು ಈ ಕೇಂದ್ರಗಳ ಮೂಲಕ ನೀಡಿದರೆ ಆತ್ಮಹತ್ಯೆಗಳು ಕಡಿಮೆ ಆಗುತ್ತೆ ಅನ್ನೋ ಒಂದು ನಂಬಿಕೆ, ಒಂದು ಒಳ್ಳೆಯ ಉದ್ದೇಶ. ಸೊ ಈ ರೇಟ್ ಆಫ್ ಸೂಸೈಡ್ ಇನ್ ಸ್ಟೇಟಸ್ ಅಂತ ನಮ್ಮ ಇಂಡಿಯಾದಲ್ಲಿ ಒಂದು ಡೇಟಾ ತಗೊಂಡಿದ್ದಾರೆ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರಲ್ಲಿ. ನಮ್ಮ ಕರ್ನಾಟಕ 10ನೇ ಪ್ಲೇಸ್ನಲ್ಲಿದೆ. ಇದರಲ್ಲಿ ಇಷ್ಟು ರಾಜ್ಯಗಳ ಪೈಕಿ 10ನೇ ರಾಜ್ಯ ಆಗಿದೆ ನಮ್ಮ ಕರ್ನಾಟಕ ಸೂಸೈಡ್ ಸಂಖ್ಯೆಯಲ್ಲಿ. ಮೋರ್ ದೆನ್ ಏನಿಲ್ಲ ಅಂತಂದ್ರೂ 18.4% ಇದೆ. ಸೊ ಹಾಗಾಗಿ ಆತಂಕಕಾರಿ ಘಟನೆ ಇದು, ಆತಂಕಕಾರಿ ವಿಚಾರ ಇದು. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಹಿತಾಸಕ್ತಿಯನ್ನು ಕೋರ್ಟ್ ಯಾವ ರೀತಿ ಪರಿಗಣಿಸುತ್ತೆ ಅನ್ನೋಂಥದ್ದೇ ತುಂಬ ಕುತೂಹಲ. ಸರ್ಕಾರದ ಗಮನಕ್ಕೆ ಯಾವ ರೀತಿ ಅದನ್ನು ತರುತ್ತೆ ಅನ್ನೋಂಥದ್ದೇ ಕ್ಯೂರಿಯಾಸಿಟಿ ಇದೆ. ಸೊ ಹಾಗಾಗಿ ಈ ಒಂದು ವಿಚಾರ ತಲುಪಲಿ. ಹಾಗೆಯೇ ಇದು ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ, ಯಾವ ಕಾರಣಕ್ಕೂ ಭರವಸೆಯನ್ನು ಕಳ್ಕೊಬೇಡಿ, ಯಾವ ಕಾರಣಕ್ಕೂ ಧೈರ್ಯವನ್ನು ಕಳ್ಕೊಂಡು ಕುಗ್ಗಬೇಡಿ. ನೀವು ಪಾಸ್ ಆಗೇ ಆಗ್ತೀರಾ. ಎಕ್ಸಾಮ್ನಲ್ಲಿ ಫೈಲ್ ಆಗಿ ಜೀವನದಲ್ಲಿ ಪಾಸ್ ಆದಂಥವ್ರು ತುಂಬ ಜನ ಇದ್ದಾರೆ. ಸೊ ಹಾಗಾಗಿ ಪಾಸಿಟಿವ್ ಆಗಿ ತೊಗೊಳ್ಳಿ. ಸೊ ಅವರಿಬ್ಬರು ಮಾತಾಡ್ತಾರೆ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. ನಾನು ಏನು ಹೇಳಕ್ಕೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ, ನಮ್ಮ ಸರ್ವೋಚ್ಚ ನ್ಯಾಯಾಲಯ ಒಂದು ತೀರ್ಪಿನಲ್ಲಿ ಆಲ್ರೆಡಿ ಗೈಡ್ಲೈನ್ಸ್ ಕೊಟ್ಟಿದೆ. ಪ್ರತಿಯೊಂದು ಸ್ಟೇಟಲ್ಲೂ ಕೂಡ ನೋಡಲ್ ಆಫೀಸರ್ ಇರಬೇಕು, ಆ ನೋಡಲ್ ಆಫೀಸರ್ ಕೆಳಗಡೆ ಒಂದು ಕೌನ್ಸಿಲರ್ಸ್ ಬರಬೇಕು, ಅವರು ನೋಡಲ್ ಆಫೀಸರ್ಸ್ ಎಲ್ಲ ನೋಡ್ಕೊಬೇಕಂತೇಳಿ. ಸೊ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ಆ ಹಿತದೃಷ್ಟಿಯಿಂದ ಒಂದು PIL ಹಾಕೊಂಡಿದ್ದೀವಿ. We both friends have filed PIL regarding the concept of prevention of the suicides after the result announced 10th and 12th board. We requested in the PIL the Honorable Court take the cognizance or initiative to make mandatory rules in the schools and colleges after the result announced. This is our request in the PIL. Thank you. ಸೊ ಈ ಒಂದು ವಿಚಾರ ಬೆಂಚ್ಗೆ ಬಂದ ನಂತರ ಯಾವ ರೀತಿ ರೆಸ್ಪಾನ್ಸ್ ಬರುತ್ತೆ ಅನ್ನೋಂಥದ್ದನ್ನು ಸಾಧ್ಯವಾದರೆ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡೋ ಮೂಲಕ ನಾನು ನಿಮಗೆ ತಲುಪಿಸ್ತೀನಿ. ಧನ್ಯವಾದ. ಥ್ಯಾಂಕ್ ಯು.